ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮನೆ ಮಸಾಲೆ. ಇವತ್ತು 90s ಕಿಡ್ಸ್ ಸ್ಪೆಷಲ್ಲು ಕಮ್ಮರ್ಗಟ್ಟು ಮಾಡೋದು ಹೇಗೆ ಅಂತ ತಿಳಿಯೋಣ. ಆ್ಯಂಡ್ ಇದು ನಮ್ಮ ಸ್ಪೆಷಲ್ಲು, ನನ್ನ ಮಕ್ಕಳಿಗೆ ಹೇಗೆ ಇಷ್ಟ ಆಗುತ್ತೆ ಅಂತ ಇವತ್ತು ಮಾಡಿ ಅವ್ರಿಗೆ ಟೇಸ್ಟ್ ಮಾಡಿಸೋಣ. ಇದಕ್ಕೆ ಬೇಕಾಗಿರೋದು 1 ಕಪ್ಪಷ್ಟು ಬೆಲ್ಲ ತೊಗೊಳ್ಳಿ. ಆ್ಯಂಡ್ 1 ಕಪ್ ಬೆಲ್ಲಕ್ಕೆ 1/4 ಕಪ್ಪಷ್ಟು ನೀರು ತೊಗೊಳ್ಳಿ. ಇದು ನೀರು ಕನ್ಸಿಸ್ಟೆನ್ಸಿ ನಿಮ್ಗೇನಾದರೂ ಬೇಯ್ತಾ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನ್ಸಿದ್ರೆ, ಅಂದರೆ ಈ ಬೆಲ್ಲ ಕರಗೋಕ್ಕೆ ಮುಂಚೆನೇ ತಿಕ್ನೆಸ್ ಫಾರ್ಮ್ ಆಗ್ತಾಯಿದೆ ಅಂದರೆ ಇನ್ನೊಂಚೂರು ನೀರು ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಈಗ ನೋಡಿ, ಇದು ನಾನು ಫುಲ್ಲು ಮೆಲ್ಟ್ ಆಗೋವರೆಗೂ ಇದನ್ನು ಬಿಡಬೇಕು. ನಾನು ಅದನ್ನು ಕುಟ್ಟಕ್ಕೆ ಟ್ರೈ ಮಾಡಿದೆ, ಬಟ್ ತುಂಬ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಅದನ್ನು ಉಂಡೆ ಹಾಗೆ ನೆನೆ ಹಾಕಿ ಮೆಲ್ಟ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಬೇಗ ಆಗಬೇಕು ಅನ್ನೋದಾದರೆ ಚೆನ್ನಾಗಿ ಬೆಲ್ಲನ ಕುಟ್ಬಿಟ್ಟು ನಂತರ ನೀವು ಬಾಯ್ಲ್ ಮಾಡೋದಕ್ಕೆ ಇಡಿ. ಬೆಲ್ಲ ಪೂರ ಮೆಲ್ಟ್ ಆಗಿಬಿಡಬೇಕು. ಕಂಪ್ಲೀಟ್ ಕರಗಿದ ತಕ್ಷಣ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು. ಯಾಕಂದರೆ ನೀವು ಇದನ್ನು ಜಾಲರಿನಲ್ಲಿ ಈಗ ಸೋಸ್ಕೊಬೇಕು. ಯಾಕಂದರೆ ಏನಾದರೂ ಕೆಳಗಡೆ ಗಲೀಜು ಏನಾದರೂ ಇತ್ತು ಅಂತ ಅಂದರೆ ಬೆಲ್ಲ ಮಾಡೋವಾಗ ಸ್ವಲ್ಪ ಏನಾದರೂ ಗಲೀಜಿತ್ತು ಅಂದರೆ ಅದೆಲ್ಲ ಸೋಸೋದ್ರಲ್ಲಿ ಬಂದುಬಿಡತ್ತೆ. ಸೊ ಒಂದು ಸ್ವಲ್ಪ ಸೋಸೋದ್ರಲ್ಲಿ ಹಾಕ್ಕೊಂಡು ನೀವು ಸೋಸ್ಕೊಂಡು ನಂತರ ನೀವು ಮತ್ತೆ ಆ ಒಂದು ಸೋಸಿರೋ ಅಂಥದ್ದು ಬೆಲ್ಲದ ಪಾಕ ಇದೆಯಲ್ಲ ಅದನ್ನು ಮತ್ತೆ ಕುದಿಯೋದಕ್ಕೆ ಇಡಿ. ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಉರಿ ಇಟ್ಟರೆ ನಿಮ್ಗೆ ಅಲ್ಲೇ ಪಾಕ ಬೇಗ ಆಗಿಬಿಡತ್ತೆ. ಸೊ ಹಾಗಾಗಿ ಸ್ವಲ್ಪ ಸಿಮ್ನಲ್ಲಿಟ್ಟು ಈ ಕೆಲಸ ಮಾಡ್ಕೊಬೇಕು. ನೋಡಿ ಇವಾಗ ಕನ್ಸಿಸ್ಟೆನ್ಸಿ ತಿಕ್ಕಾಗ್ತಾಯಿದೆ. ಸೊ ಇದಿಷ್ಟು ತಿಕ್ಕಾಗೋದಕ್ಕೆ ಅದು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಬೇಯೋಕ್ಕೆ ಬಿಟ್ಟಾಗ ನಿಮ್ಗೆ ಈ ಕನ್ಸಿಸ್ಟೆನ್ಸಿ ಬಂದಾಗ ಒಂದು ಸ್ವಲ್ಪ ಬೌಲಲ್ಲಿ ನೀರು ತೊಗೊಂಡು ಬೆಲ್ಲದ ಪಾಕನ ಅದರೊಳಗೆ ಹಾಕಿ ನೋಡಿ. ಹಾಕ್ಬಿಟ್ಟು ನೀವು ಉಂಡೆ ಕಟ್ಟಿದಾಗ ಕೈಯಲ್ಲಿ ನಿಮಗೆ ನೀಟಾಗಿ ಉಂಡೆ ಆಗಬೇಕು. ಇವಾಗ ಇನ್ನೂ ಉಂಡೆ ಆಗಿಲ್ಲ ಅಂತ ಅಂದರೆ ಏನಾಗುತ್ತೆ ಅಂದರೆ ಕೈಗೆ ಅಂಟ್ಕೊಂಬಿಡತ್ತೆ. ಇವಾಗ ನೋಡಿ, ಇವಾಗ ನೀಟಾಗಿ ಪಾಕ ಉಂಡೆಗಟ್ತಾ ಇದೆ. ಸೊ ಹಾಗಾಗಿ ಇದು ಕನ್ಸಿಸ್ಟೆನ್ಸಿ ಸರಿ ಇದೆ. ಇವಾಗ ಇದಾದ ತಕ್ಷಣ ಏನು ಮಾಡಬೇಕು, 1 ಹಿಡಿಯಷ್ಟು ನಾನು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಎಲ್ಲರೂ ಕಾಯಿ ತುರಿ ಹಾಕ್ತಾರೆ, ನಾನು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. 1 ಕಪ್ ಬೆಲ್ಲಕ್ಕೆ ನಾನು 1 ಹಿಡಿ ಕಂಪ್ಲೀಟ್ ದೊಡ್ಡ ಹಿಡಿಯಷ್ಟು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ಹಾಕ್ತಾಯಿಲ್ಲ, ಯಾಕಂದರೆ ಕಾಯಿಗಿನ್ನ ಕೊಬ್ಬರಿ ಒಳ್ಳೆಯದು ಅಂತ ಅನ್ನಿಸ್ತು, ಯಾಕಂದರೆ ಮಕ್ಕಳು ತಿನ್ನೋದ್ರಿಂದ. ಸೊ ಕೊಬ್ಬರಿ ಹಾಕ್ತಾಯಿದ್ದೀನಿ. ಇದಕ್ಕೆ ಕುಟ್ಟಿ ಪುಡಿ ಮಾಡ್ಕೊಂಡಿರುವಂತಹ ಏಲಕ್ಕಿ ಪೌಡರ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಕನ್ಸಿಸ್ಟೆನ್ಸಿ ರೌಂಡ್ ಬಂದ ಮೇಲೆ ಇವೆರಡು ಮಿಕ್ಸ್ ಮಾಡಬೇಕು. ಅದನ್ನೆರಡೂ ಮಿಕ್ಸ್ ಮಾಡಿ ನಂತರ ನೀವು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡಾಗ ಏನಾಗುತ್ತೆ, ಇದು ಬಾಣಲಿಗೆ ನೀವೇನು ಪಾತ್ರೆ ಮಾಡ್ತಾಯಿದ್ದೀರಲ್ಲ ಅದಕ್ಕೆ ಜಾಸ್ತಿ ಬೇಗ ಅಂಟೋದಿಲ್ಲ. ಸೊ ಹಾಗಾಗಿ ಆ್ಯಂಡ್ ನಿಮಗೆ ಅದನ್ನು ಉಂಡೆಗಟ್ಟುವಾಗ್ಲೂ ನಿಮಗೆ ಕೈಯಲ್ಲಿ ಗ್ರೀಸ್ ಲೆವೆಲ್ ಇರುತ್ತೆ. ಸೊ ಹಾಗಾಗಿ ತುಪ್ಪ ಕೂಡ ಹಾಕ್ಕೊಳ್ಳಿ. ಸೊ ಇವಾಗ ನೋಡಿ, ಈ ಹದ ಬಂದ ತಕ್ಷಣ ನೀವು ಸ್ಟವ್ ಆಫ್ ಮಾಡಬೇಕು. ಸೊ ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ನೀವು ಇನ್ನೊಂದು ಸರಿ ಕನ್ಫರ್ಮ್ ಮಾಡ್ಕೊತೀನಿ ಅನ್ನೋದಾದರೆ ಬೇಕಾದರೆ ಇನ್ನೊಂದು ಸರಿ ಆ ಪಾಕನ ನೀರೊಳಗೆ ಹಾಕಿ ಚೆಕ್ ಮಾಡಿ ನೀವು ಮಾಡ್ಕೊಬೋದು. ಬಟ್ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಸೊ ಈ ಪಾಕನ ನೀವು ತುಪ್ಪನ ಸವರಿರೋ ಅಂಥ ತಟ್ಟೆಗೆ ಹಾಕ್ಕೊಂಡು ನಂತರ ನೀವು ಅದನ್ನು ಸ್ವಲ್ಪ ಬಿಸಿ ಕಡಿಮೆ ಆಗ್ತಾ ಇದ್ದಂಗೆ ಉಂಡೆ ಕಟ್ಟಬೇಕು. ಇಲ್ಲ ಅಂತ ಅಂದರೆ ನಿಮಗೆ ತಟ್ಟೆಲಿ ಏನು ಹಾಕಿದ್ದೀರಾ ಅದಷ್ಟು ನೀವು ಹೆಂಗೆ ಹಾಕಿದ್ದೀರಾ ಹಾಗೇ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಬಿಸಿ ಇತ್ತು. ನಾನು ಆ್ಯಕ್ಚುಲಿ ಒಬ್ಬಳೇ ಮಾಡ್ತಾ ಇರೋದ್ರಿಂದ ನನಗೆ ವೀಡಿಯೋ ಕೂಡ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಸೊ ಹಾಗಾಗಿ 1 ಉಂಡೆ ಕಟ್ಟಿ ನಂತರ ನಾನು ವೀಡಿಯೋ ಸ್ಟಾಪ್ ಮಾಡಿ ಕೊನೆಯಲ್ಲಿ ವೀಡಿಯೋ ಮಾಡಿದ್ದು. ಇದು ನೋಡಿ ಇವಾಗ ಹೆಂಗಾಗ್ತಾ ಇದೆ ಅಂತ ಅಂದರೆ ಗಟ್ಟಿ ಆಗಿಬಿಡ್ತಾ ಇದೆ ಆಗಲೇ ಪಾಕ. ನಿಮ್ಮ ಜೊತೆಯಲ್ಲಿ ಯಾರಾದರೂ ಒಬ್ಬರು ಹೆಲ್ಪ್ಗಿದ್ರೆ ಬೇಗ ಇಬ್ಬರು ಸೇರಿ ಉಂಡೆ ಕಟ್ಬೋದು. ಇಲ್ಲ ಅಂದರೆ ಫುಲ್ ಗಟ್ಟಿ ಆಗಿಬಿಡತ್ತೆ. ಸೊ ಹಾಗಾಗಿ ಈ ಪ್ರಾಸೆಸ್ನ ಸ್ವಲ್ಪ ಬೇಗ ಮಾಡಿ. ಈಗ ನಾನು ಮಾಡಿರೋದು ನೋಡಿ, ಇದು ಮಿಕ್ಕಿರೋದು ಇದು ಬರ್ತಾ ಇಲ್ಲ ನನಗೆ, ಫುಲ್ ಅಂಟ್ಕೊಂಬಿಟ್ಟಿದೆ. ಬಟ್ ಇದಿಷ್ಟು ಆಗಿದೆ. ಇದು ಹೆಂಗಂತ ಅಂದರೆ ನೀವು ತಟ್ಟೆ ಒಳಗೆ ಅದು ಹಾಕಿದ ತಕ್ಷಣ ಟಕ್ ಅಂತ ಸೌಂಡ್ ಬರಬೇಕು, ಕಲ್ ಥರ. ಆ ಸೌಂಡ್ ಬಂತು ಅಂತ ಅಂದರೆ ನಿಮ್ಗೆ ಪರ್ಫೆಕ್ಟ್ ಕಂಬರ್ಗಟ್ಟು ಬಂತು ಅಂತ ಅರ್ಥ. ಟೇಸ್ಟ್ ಮಾಡಿ. ಆ್ಯಕ್ಚುಲಿ ಹೇಗೆ ಅಂತ ಅಂದರೆ ನನಗೆ ನನ್ನ ಸ್ಕೂಲ್ ಡೇಸೇ ನೆನಪಾಯಿತು ಇದು ತಿಂದು. ನೀವು ನಿಮ್ಮ ಬಾಲ್ಯದ ದಿನನ ಮೆಲ್ಕ್ ಹಾಕಬೇಕು ಅಂದರೆ ಈ ಡಿಶ್ ಮಾಡಿ. ವೆರಿ ಸಿಂಪಲ್, ಟೇಸ್ಟಿ. ನಿಮ್ಮ ಮಕ್ಳಿಗೂ ಮಾಡಿಕೊಡಿ. ನಮ್ಮ ಕಾಲದ ತಿಂಡಿ ಹೇಗಿದೆ ಅಂತ ಕೇಳಿ ನೋಡಿ, ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಇದೇ ಥರದ್ದು ವೀಡಿಯೋಸ್ ಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.